ಹೃದಯ ಸ್ತಂಭನದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅನೇಕ ಅನುಮಾನಗಳಿದ್ದಾವೆ. 25 ವರ್ಷದಿಂದನೂ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಅಂದರೆ ಅದಕ್ಕೆ ಹಲವಾರು ಕಾರಣಗಳಿದೆ. ಅದಕ್ಕೆ ಧೂಮಪಾನ ಹೆಚ್ಚಾಗಿದೆ, ಮದ್ಯಪಾನ ಹೆಚ್ಚಾಗಿದೆ, ಸಕ್ಕರೆ ಕಾಯಿಲೆ ಪ್ರಮಾಣ ಸಂಖ್ಯೆ ಹೆಚ್ಚಾಗಿದೆ, ಒತ್ತಡ. ಇವತ್ತು ಯುವಕರಲ್ಲಿ ಮಧ್ಯವಯಸ್ಕರಲ್ಲಿ ಒತ್ತಡ ಅನ್ನೋದು ಒಂದು ಹೊಸ ಧೂಮಪಾನ ಅಂತ ಹೇಳ್ಬೋದು. ಒತ್ತಡ ಒಂದು ಹೊಸ ಆಧುನಿಕ ತಂಬಾಕು ಅಂತಲೇ ಹೇಳಬೇಕಾಗುತ್ತೆ. ಇವತ್ತು ಈ ಒತ್ತಡ ಅನ್ನೋದು ಬಹಳ ಪ್ರಾಮುಖ್ಯವಾದಂಥ ಕಾರಣ. ನಮ್ಮ ಅಧ್ಯಯನದಲ್ಲಿ 17% ಜನರಿಗೆ, ಯುವಕರಿಗೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಅನುವಂಶೀಯತೆ. ಅಂದರೆ ಯಾವುದೇ ಆದವ್ರ ಕುಟುಂಬದಲ್ಲಿ ಏನಾದರೂ ಒಂದು ಹೃದಯಾಘಾತ 50 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಾಗಿದ್ದರೆ ಅಂಥ ಕುಟುಂಬ ಸದಸ್ಯರಲ್ಲಿ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗ್ತಾಯಿದೆ. ನಂತರ ಇವತ್ತು ವಾಯುಮಾಲಿನ್ಯ ಕೂಡ ಇದಕ್ಕೊಂದು ಪ್ರಮುಖ ಕಾರಣ. ವಾಯುಮಾಲಿನ್ಯ ಕೂಡ ಒಂದು ಸ್ಮೋಕಿಂಗ್ ಇದ್ದಂಗೆ, ಅದು ಕೂಡ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಅದು ಸಣ್ಣ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತೀವಿ. 2.5 ಮೈಕ್ರಾನ್ಸ್ಗಿಂತ ಕಡಿಮೆ ಇದ್ದಂಥ ಪಾರ್ಟಿಕ್ಯುಲೇಟ್ ಮ್ಯಾಟರು ಗಾಳಿಯಲ್ಲಿ ನಾವು ಗಾಳಿ ಸೇವಿಸಿದಾಗ ಅದು ಲಂಗ್ಸ್ಗೆ ಹೋಗಿ, ಲಂಗ್ಸಿಂದ ರಕ್ತನಾಳಗಳಿಗೆ ಹೋಗಿ ಅಲ್ಲಿ ಬ್ಲಡ್ ಕ್ಲಾಟ್ ಆಗತಕ್ಕಂಥದ್ದು. ನಂತರ ಈ ಯುವಕರಲ್ಲಿ ಮಧ್ಯವಯಸ್ಕರಲ್ಲಿ ಈ ಡ್ರಗ್ ಅಬ್ಯೂಸ್ ಜಾಸ್ತಿ ಇದೆ. ನಾರ್ಕಾಟಿಕ್ ಡ್ರಗ್ಸ್ ಅಂತೀವಿ. ಇದು ಯಾವುದು ಮಾರಿಜೋನಾ, ಗಾಂಜಾ, ಕೋಕೇನ್, ಇದು ಕೂಡ ಒಂದು ಇದು. ನಂತರ ವ್ಯಾಯಾಮ ಇಲ್ಲದೆ ಇರೋದು ಕೂಡ ಇದು. ಆಹಾರ ಪದ್ಧತಿ ಚೇಂಜ್ ಆಗಿದೆ, ಆಹಾರ ಪದಾರ್ಥ ಚೇಂಜ್ ಆಗಿದೆ. ಇವತ್ತು ಆಹಾರದಲ್ಲಿ ಕೂಡ ವಿಷ ಇದೆ. ಇವತ್ತು ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಪ್ರಿಸರ್ವೇಟಿವ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಈಗೆಲ್ಲ ನಾನಾ ಕಾರಣದಿಂದ ಇವತ್ತು ಈ ಹೃದಯಾಘಾತ ಜಾಸ್ತಿ ಆಗ್ತಾಯಿದೆ. ಅಂದರೆ ಜನರಿಗೆ ನಾನು ನಿಮ್ಮ ಮೂಲಕ ಒಂದು ಕ್ಲಾರಿಫಿಕೇಷನ್ನು ಕೊಡೋದಾದರೆ, ಈಗ ಕೇಳ್ತಾರೆ 2 ವರ್ಷದ ಮಗುಗಾಯ್ತಾ ಡಾಕ್ಟ್ರೆ, 4 ವರ್ಷದ ಮಗುಗಾಯ್ತಾ ಡಾಕ್ಟ್ರೆ? ಇಲ್ಲ. ಕೆಲವು ಮಕ್ಕಳಿಗೆ ಹುಟ್ಟಿನಿಂದಲೇ ಹೃದಯ ಸಂಬಂಧಿ ಕಾಯಿಲೆ ಬರುತ್ತೆ. ಅದು ಹಾರ್ಟ್ ಅಟ್ಯಾಕ್ ಅಲ್ಲ, ಹೃದಯದಲ್ಲಿ ರಂಧ್ರಗಳ ಸಮಸ್ಯೆ ಇರುತ್ತೆ, ಅಥವಾ ಅಶುದ್ಧ ರಕ್ತ ಮಿಕ್ಸ್ ಆಗೋಂಥ ಕಾಯಿಲೆಗಳಿರುತ್ತೆ. ಇನ್ನು ಕೆಲವರಿಗೆ ಹುಟ್ಟಿನಿಂದಲೇ, ಪ್ರತಿ 500 ಜನರಲ್ಲಿ ಹುಟ್ಟಿನಿಂದಲೇ ಹೃದಯದ ತೂಕ ಜಾಸ್ತಿ ಇರುತ್ತೆ, ಹೃದಯದ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಅದನ್ನು ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತೀವಿ. ಸೊ ನಾವೇನಂತೀವಿ, ಪ್ರತಿಯೊಬ್ಬರು ಸಡನ್ನಾಗಿ ಡೆತ್ ಆದವರು ಎಲ್ಲ ಹಾರ್ಟ್ ಅಟ್ಯಾಕು ಅಂತ ಹೇಳ್ತೇವೆ. 95% ಅದು ಹಾರ್ಟ್ ಅಟ್ಯಾಕ್. ಇನ್ನು 5% ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಲ್ಲದೆ ಇರತಕ್ಕಂಥ ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತೆ. ಒಂದು ಈಗ ಹೇಳಿದೆ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ, ಹೃದಯ ತೂಕ ಜಾಸ್ತಿ ಇರುತ್ತೆ ಹುಟ್ಟಿನಿಂದಲೇ, ಅದು ಅನುವಂಶೀಯತೆ ಕುಟುಂಬ ಸದಸ್ಯರಲ್ಲಿರುತ್ತೆ. ಇನ್ನು ಕೆಲವರಿಗೆ ಹೃದಯದಲ್ಲೂ ಕೂಡ ಕರೆಂಟ್ ಒಂದು ಇರುತ್ತೆ, ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟೀಸ್ ಅಂತ, ಅದರಿಂದಲೂ ಸಡನ್ ಡೆತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.